ನಿನ್ನೆ ಮಹಾಶಿವರಾತ್ರಿ ಅಂದು ಸಂಪೂರ್ಣವಾಗಿ ಸಂಪನ್ನವಾದ ಹಿನ್ನೆಲೆ ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಇವತ್ತು 47ನೇ ದಿನ ರಿಪಬ್ಲಿಕ್ ಕನ್ನಡದ 50ನೇ ದಿನ. ಇವತ್ತು ಅರ್ಧ ಶತಕವನ್ನ ನಾವು ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ಕಳೆದಿದ್ದೇವೆ. ಮಹಾಕುಂಭ ಮೇಳ ಆರಂಭಕ್ಕೂ ಮುನ್ನ ಬಂದು ಇಲ್ಲಿ ಎಲ್ಲೆಲ್ಲಿ ಟೆಂಟು ಮತ್ತೊಂದು ಮಗದೊಂದು ಎಲ್ಲವನ್ನು ಕೂಡ ಜನರಿಗೆ ತೋರಿಸಿದ್ವಿ. ಮಹಾಕುಂಭ ಮೇಳದ ಅದು ಪರಮೋಚ್ಚ ಸಮಯದಲ್ಲಿ ನಾವಿದ್ವಿ. ಈಗ ಮುಗಿಯುವಾಗ್ಲೂ ಕೂಡ ನಾವಿದ್ದು ಮುಗಿದ ನಂತರವೂ ಕೂಡ ಇದ್ದೀವಿ. ನೋಡಿ, ಪ್ರಯಾಗ್ರಾಜ್ನ ಮಹಾಕುಂಭ ಮೇಳ ಸಂಪನ್ನವಾಗಿದೆ. ಇಲ್ಲಿದ್ದಂಥ ಎಲ್ಲಾ ಟೆಂಟ್ಗಳನ್ನ ಗಂಗೆಯ ಕಿನಾರೆಯಲ್ಲಿ ಅಥವಾ ತಡದಲ್ಲಿದ್ದಂಥ ಎಲ್ಲಾ ಟೆಂಟ್ಗಳನ್ನ ತೆಗಿತಾ ಇದ್ದಾರೆ. ಖಾಲಿಯಾಗಿರುವಂತ ಈ ಟೆಂಟ್ಗಳನ್ನ ಗಮನಿಸ್ತಾ ಇದ್ದೀರಿ. ಜನ ಓಡಾಟ ಸಂಪೂರ್ಣವಾಗಿ ಇಲ್ಲಿ ನೋಡ್ತಾ ಇದ್ರೆ ಯಾರು ಕಾಣಿಸ್ತಾ ಇಲ್ಲ. ಬರೀ ಎಲೆಕ್ಟ್ರಿಸಿಟಿ ಕಂಬಗಳು ಮಾತ್ರ ಕಾಣಿಸ್ತಾ ಇದ್ದಾವೆ. ಟೆಂಟ್ಗಳು ಬಂದಾಗಿದ್ದಾವೆ. ಅಲ್ಲೊಬ್ರು ಇಲ್ಲೊಬ್ರು ಕಾಣಿಸ್ತಾ ಇದ್ರೆ ಎಲ್ಲವೂ ಕೂಡ ಬಂದಾಗಿರುವಂತ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಿ. ಸಂಪೂರ್ಣವಾಗಿ ಮಹಾಕುಂಭ ಮೇಳ 46 ದಿನಗಳ ಕಾಲ ಈ ಸ್ಥಳ ನೀವೇನ್ ನೋಡ್ತಾ ಇದ್ರ, ಇಲ್ಲಿ ಸಾಧು ಸಂತರು ಯಾತ್ರಿಕರು ತಂಗಿದ್ದಂತ ಜಾಗ ಇದು. ಈಗ ಅವೆಲ್ಲವನ್ನ ಬಿಚ್ಚುತ್ತಿರೋದು, ಎಲ್ಲವನ್ನ ಖಾಲಿ ಮಾಡಿ ನಿನ್ನೆ ರಾತ್ರಿಯೇ ಹೊರಡಿರೋದು. ಪುಣ್ಯ ಸ್ನಾನಗಳು, ಶಾಹಿ ಸ್ನಾನಗಳು ಎಲ್ಲ ಮುಗಿದ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಗಂಟು ಮೂಟೆ ಕಟ್ಕೊಂಡು ತಮ್ಮ ಮೂಲ ಬಿಡಾರಗಳಿಗೆ ಹೋಗಿರೋದ್ರಿಂದಾಗಿ ಎಲ್ಲವೂ ಕೂಡ ಖಾಲಿಯಾಗಿದೆ. ರಿಪಬ್ಲಿಕ್ ಕನ್ನಡ ನೋಡಿ, ಡೇ 1 ನಿಂದ ಇಲ್ಲಿವರೆಗೂ ಕೂಡ 50 ದಿನಗಳಿಂದಲೂ ಕೂಡ ರಿಪಬ್ಲಿಕ್ ಕನ್ನಡ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದ ಮೆಗಾ ಕವರೇಜ್ ಅನ್ನ ಮಾಡಿ ಜನರಿಗೆ ಮಹಾಕುಂಭ ಮೇಳದ ಆರಂಭಕ್ಕೂ ಮೊದಲೇ ಮಹಾಕುಂಭ ಮೇಳದ ಪರಮೋಚ್ಚವಾದಂತ ಸಮಯ ಹಾಗೆ ಮಹಾಕುಂಭ ಮೇಳದ ಅಂತಿಮ ಘಟ್ಟದಲ್ಲೂ ಕೂಡ ರಿಪಬ್ಲಿಕ್ ಕನ್ನಡ ಇಲ್ಲಿದ್ದು ಎಲ್ಲವನ್ನ ಜನರಿಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಮಹಾಕುಂಭ ಮೇಳ ದೇಶದ ಆರ್ಥಿಕತೆಗೆ ಒಂದು ದೊಡ್ಡ ಶಕ್ತಿ ಆದ್ರೆ, ಉತ್ತರ ಪ್ರದೇಶದ ಅಭಿವೃದ್ಧಿಗೆ, ಸನಾತನದ ಸಂಗಮಕ್ಕೆ, ವಿಶ್ವದ ಮನದಲ್ಲಿ ಅಥವಾ ಮನಸ್ಸಿನಲ್ಲಿ ಭಾರತ ವಿಶ್ವ ಗುರುವಾಗಿ ಉಳಿಯುವಂತೆ ಪ್ರೇರೇಪಿಸಿದೆ ಅಥವಾ ಉಳಿದಂತೆ ಕಾಣಿಸ್ತಾ ಇದೆ. ಆ ಮೂಲಕ ಭಾರತ ಪರಂ ವೈಭವನ್ನೇ ತುಮೆ ತತ್ವ ರಾಷ್ಟ್ರಂ ಅನ್ನೋ ರೀತಿಯಲ್ಲಿ ಮಹಾಕುಂಭ ಮೇಳ ಒಂದು ಅಗೋಚರ ಶಕ್ತಿಯಿಂದಾಗಿ ಭಾರತದ ಒಂದು ಶಕ್ತಿ ಸಾಮರ್ಥ್ಯ ದ್ವಿಗುಣವಾಗಿದೆ. ಉತ್ತರ ಪ್ರದೇಶ ಒಂದು ವಿಶ್ವಕ್ಕೆ ಸಂದೇಶವನ್ನ ರವಾನಿಸಿದೆ. ಸನಾತನದ ಶಕ್ತಿ ಎಷ್ಟು ಅಂತೇಳಿ ತೋರಿಸಿದಂತ ಈ ಮಹಾಕುಂಭ ಮೇಳ ಈಗ ಸಂಪನ್ನವಾಗಿ ಇಲ್ಲಿದ್ದಂತ ಸಾಧು ಸಂತರು, ಶೈವರು, ವೈಷ್ಣವರು ಹಾಗೆ ಕಿನ್ನರು ಎಲ್ಲರೂ ಕೂಡ ತಮ್ಮ ಬಿಡಾರಗಳಿಂದ ವಾಪಸ್ ತಮ್ಮ ಮೂಲ ಸ್ಥಳಗಳಿಗೆ ಹೋಗಿದ್ದಾರೆ. ಈ ಮೂಲಕ ಮಹಾಕುಂಭ ಮೇಳ ಸಕ್ಸಸ್ ಆಗಿದೆ. ಮಹಾಕುಂಭ ಮೇಳಕ್ಕೆ ಜಯವಾಗಿದೆ. ಯಾತ್ರಿಕರು ಪುಣ್ಯ ಅನುಭೂತಿಯನ್ನು ಅನುಭವಿಸಿದ್ದಾರೆ. ನಾಗಸಾತುಗಳು ತಮ್ಮ ಶಾಹಿ ಸ್ನಾನವನ್ನು ಪೂರೈಸಿದ್ದಾರೆ. ಎಲ್ಲಿದ್ದಂತ ಜನ ತಮ್ಮ ಆರ್ಥಿಕತೆಯನ್ನ ಬಲಪಡಿಸಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ನಮಸ್ಕಾರ. ನಿನ್ನೆ ಮಹಾಶಿವರಾತ್ರಿ ಅಂದು ಸಂಪೂರ್ಣವಾಗಿ ಸಂಪನ್ನವಾದ ಹಿನ್ನೆಲೆ ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಇವತ್ತು 47ನೇ ದಿನ ರಿಪಬ್ಲಿಕ್ ಕನ್ನಡದ 50ನೇ ದಿನ. ಇವತ್ತು ಅರ್ಧ ಶತಕವನ್ನ ನಾವು ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ಕಳೆದಿದ್ದೇವೆ. ಮಹಾಕುಂಭ ಮೇಳ ಆರಂಭಕ್ಕೂ ಮುನ್ನ ಬಂದು ಇಲ್ಲಿ ಎಲ್ಲೆಲ್ಲಿ ಟೆಂಟು ಮತ್ತೊಂದು ಮಗದೊಂದು ಎಲ್ಲವನ್ನು ಕೂಡ ಜನರಿಗೆ ತೋರಿಸಿದ್ವಿ. ಮಹಾಕುಂಭ ಮೇಳದ ಅದು ಪರಮೋಚ್ಚ ಸಮಯದಲ್ಲಿ ನಾವಿದ್ವಿ. ಈಗ ಮುಗಿಯುವಾಗ್ಲೂ ಕೂಡ ನಾವಿದ್ದು ಮುಗಿದ ನಂತರವೂ ಕೂಡ ಇದ್ದೀವಿ. ನೋಡಿ, ಪ್ರಯಾಗ್ರಾಜ್ನ ಮಹಾಕುಂಭ ಮೇಳ ಸಂಪನ್ನವಾಗಿದೆ. ಇಲ್ಲಿದ್ದಂಥ ಎಲ್ಲಾ ಟೆಂಟ್ಗಳನ್ನ ಗಂಗೆಯ ಕಿನಾರೆಯಲ್ಲಿ ಅಥವಾ ತಡದಲ್ಲಿದ್ದಂಥ ಎಲ್ಲಾ ಟೆಂಟ್ಗಳನ್ನ ತೆಗಿತಾ ಇದ್ದಾರೆ. ಖಾಲಿಯಾಗಿರುವಂತ ಈ ಟೆಂಟ್ಗಳನ್ನ ಗಮನಿಸ್ತಾ ಇದ್ದೀರಿ. ಜನ ಓಡಾಟ ಸಂಪೂರ್ಣವಾಗಿ ಇಲ್ಲಿ ನೋಡ್ತಾ ಇದ್ರೆ ಯಾರು ಕಾಣಿಸ್ತಾ ಇಲ್ಲ. ಬರೀ ಎಲೆಕ್ಟ್ರಿಸಿಟಿ ಕಂಬಗಳು ಮಾತ್ರ ಕಾಣಿಸ್ತಾ ಇದ್ದಾವೆ. ಟೆಂಟ್ಗಳು ಬಂದಾಗಿದ್ದಾವೆ. ಅಲ್ಲೊಬ್ರು ಇಲ್ಲೊಬ್ರು ಕಾಣಿಸ್ತಾ ಇದ್ರೆ ಎಲ್ಲವೂ ಕೂಡ ಬಂದಾಗಿರುವಂತ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಿ. ಸಂಪೂರ್ಣವಾಗಿ ಮಹಾಕುಂಭ ಮೇಳ 46 ದಿನಗಳ ಕಾಲ ಈ ಸ್ಥಳ ನೀವೇನ್ ನೋಡ್ತಾ ಇದ್ರ, ಇಲ್ಲಿ ಸಾಧು ಸಂತರು ಯಾತ್ರಿಕರು ತಂಗಿದ್ದಂತ ಜಾಗ ಇದು. ಈಗ ಅವೆಲ್ಲವನ್ನ ಬಿಚ್ಚುತ್ತಿರೋದು, ಎಲ್ಲವನ್ನ ಖಾಲಿ ಮಾಡಿ ನಿನ್ನೆ ರಾತ್ರಿಯೇ ಹೊರಡಿರೋದು. ಪುಣ್ಯ ಸ್ನಾನಗಳು, ಶಾಹಿ ಸ್ನಾನಗಳು ಎಲ್ಲ ಮುಗಿದ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಗಂಟು ಮೂಟೆ ಕಟ್ಕೊಂಡು ತಮ್ಮ ಮೂಲ ಬಿಡಾರಗಳಿಗೆ ಹೋಗಿರೋದ್ರಿಂದಾಗಿ ಎಲ್ಲವೂ ಕೂಡ ಖಾಲಿಯಾಗಿದೆ. ರಿಪಬ್ಲಿಕ್ ಕನ್ನಡ ನೋಡಿ, ಡೇ 1 ನಿಂದ ಇಲ್ಲಿವರೆಗೂ ಕೂಡ 50 ದಿನಗಳಿಂದಲೂ ಕೂಡ ರಿಪಬ್ಲಿಕ್ ಕನ್ನಡ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದ ಮೆಗಾ ಕವರೇಜ್ ಅನ್ನ ಮಾಡಿ ಜನರಿಗೆ ಮಹಾಕುಂಭ ಮೇಳದ ಆರಂಭಕ್ಕೂ ಮೊದಲೇ ಮಹಾಕುಂಭ ಮೇಳದ ಪರಮೋಚ್ಚವಾದಂತ ಸಮಯ ಹಾಗೆ ಮಹಾಕುಂಭ ಮೇಳದ ಅಂತಿಮ ಘಟ್ಟದಲ್ಲೂ ಕೂಡ ರಿಪಬ್ಲಿಕ್ ಕನ್ನಡ ಇಲ್ಲಿದ್ದು ಎಲ್ಲವನ್ನ ಜನರಿಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಮಹಾಕುಂಭ ಮೇಳ ದೇಶದ ಆರ್ಥಿಕತೆಗೆ ಒಂದು ದೊಡ್ಡ ಶಕ್ತಿ ಆದ್ರೆ, ಉತ್ತರ ಪ್ರದೇಶದ ಅಭಿವೃದ್ಧಿಗೆ, ಸನಾತನದ ಸಂಗಮಕ್ಕೆ, ವಿಶ್ವದ ಮನದಲ್ಲಿ ಅಥವಾ ಮನಸ್ಸಿನಲ್ಲಿ ಭಾರತ ವಿಶ್ವ ಗುರುವಾಗಿ ಉಳಿಯುವಂತೆ ಪ್ರೇರೇಪಿಸಿದೆ ಅಥವಾ
ಉಳಿದಂತೆ ಕಾಣಿಸ್ತಾ ಇದೆ. ಆ ಮೂಲಕ ಭಾರತ ಪರಂ ವೈಭವನ್ನೇ ತುಮೆ ತತ್ವ ರಾಷ್ಟ್ರಂ ಅನ್ನೋ ರೀತಿಯಲ್ಲಿ ಮಹಾ ಕುಂಭಮೇಳ ಒಂದು ಅಗೋಚರ ಶಕ್ತಿಯಿಂದಾಗಿ ಭಾರತದ ಒಂದು ಶಕ್ತಿ ಸಾಮರ್ಥ್ಯ ದ್ವಿಗುಣವಾಗಿದೆ. ಉತ್ತರ ಪ್ರದೇಶ ಒಂದು ವಿಶ್ವಕ್ಕೆ ಸಂದೇಶವನ್ನ ರವಾನಿಸಿದೆ. ಸನಾತನದ ಶಕ್ತಿ ಎಷ್ಟು ಅಂತೇಳಿ ತೋರಿಸಿದಂತ ಈ ಮಹಾಕುಂಭ ಮೇಳ ಈಗ ಸಂಪನ್ನವಾಗಿ ಇಲ್ಲಿದ್ದಂತ ಸಾಧು ಸಂತರು, ಶೈವರು, ವೈಷ್ಣವರು ಹಾಗೆ ಕಿನ್ನರು ಎಲ್ಲರೂ ಕೂಡ ತಮ್ಮ ತಮ್ಮ ಬಿಡಾರಗಳಿಂದ ವಾಪಸ್ ತಮ್ಮ ಮೂಲ ಸ್ಥಳಗಳಿಗೆ ಹೋಗಿದ್ದಾರೆ. ಈ ಮೂಲಕ ಮಹಾಕುಂಭ ಮೇಳ ಸಕ್ಸಸ್ ಆಗಿದೆ. ಮಹಾಕುಂಭ ಮೇಳಕ್ಕೆ ಜಯವಾಗಿದೆ. ಯಾತ್ರಿಕರು ಪುಣ್ಯ ಅನುಭೂತಿಯನ್ನು ಅನುಭವಿಸಿದ್ದಾರೆ. ನಾಗಸಾತುಗಳು ತಮ್ಮ ಶಾಹಿ ಸ್ನಾನವನ್ನ ಪೂರೈಸಿದ್ದಾರೆ. ಎಲ್ಲಿದ್ದಂತ ಜನ ತಮ್ಮ ಆರ್ಥಿಕತೆಯನ್ನ ಬಲಪಡಿಸಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ನಮಸ್ಕಾರ. ನಿನ್ನೆ ಮಹಾಶಿವರಾತ್ರಿ ಅಂದು ಸಂಪೂರ್ಣವಾಗಿ ಸಂಪನ್ನವಾದ ಹಿನ್ನೆಲೆ ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಇವತ್ತು 47ನೇ ದಿನ, ರಿಪಬ್ಲಿಕ್ ಕನ್ನಡದ 50ನೇ ದಿನ. ಇವತ್ತು ಅರ್ಧ ಶತಕವನ್ನ ನಾವು ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ಕಳೆದಿದ್ದೇವೆ. ಮಹಾಕುಂಭ ಮೇಳ ಆರಂಭಕ್ಕೂ ಮುನ್ನ ಬಂದು ಇಲ್ಲಿ ಎಲ್ಲೆಲ್ಲಿ ಟೆಂಟು ಮತ್ತೊಂದು ಮಗದೊಂದು ಎಲ್ಲವನ್ನು ಕೂಡ ಜನರಿಗೆ ತೋರಿಸಿದ್ವಿ. ಮಹಾಕುಂಭ ಮೇಳದ ಅದು ಪರಮೋಚ್ಚ ಸಮಯದಲ್ಲಿ ನಾವಿದ್ವಿ. ಈಗ ಮುಗಿಯುವಾಗ್ಲೂ ಕೂಡ ನಾವಿದ್ದು ಮುಗಿದ ನಂತರವೂ ಕೂಡ ಇದ್ದೀವಿ. ನೋಡಿ, ಪ್ರಯಾಗ್ರಾಜ್ನ ಮಹಾಕುಂಭ ಮೇಳ ಸಂಪನ್ನವಾಗಿದೆ. ಇಲ್ಲಿದ್ದಂತ ಎಲ್ಲಾ ಟೆಂಟ್ಗಳನ್ನ ಗಂಗೆಯ ಕಿನಾರೆಯಲ್ಲಿ ಅಥವಾ ತಡದಲ್ಲಿದ್ದಂತ ಎಲ್ಲಾ ಟೆಂಟ್ಗಳನ್ನ ತೆಗಿತಾ ಇದ್ದಾರೆ. ಖಾಲಿಯಾಗಿರುವಂತ ಈ ಟೆಂಟ್ಗಳನ್ನ ಗಮನಿಸ್ತಾ ಇದ್ದೀರಿ. ಜನ ಓಡಾಟ ಸಂಪೂರ್ಣವಾಗಿ ಇಲ್ಲಿ ನೋಡ್ತಾ ಇದ್ರೆ ಯಾರು ಕಾಣಿಸ್ತಾ ಇಲ್ಲ. ಬರೀ ಎಲೆಕ್ಟ್ರಿಸಿಟಿ ಕಂಬಗಳು ಮಾತ್ರ ಕಾಣಿಸ್ತಾ ಇದ್ದಾವೆ. ಟೆಂಟ್ಗಳು ಬಂದಾಗಿದ್ದಾವೆ. ಅಲ್ಲೊಬ್ರು ಇಲ್ಲೊಬ್ರು ಕಾಣಿಸ್ತಾ ಇದ್ರೆ ಎಲ್ಲವೂ ಕೂಡ ಬಂದಾಗಿರುವಂತ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಿ. ಸಂಪೂರ್ಣವಾಗಿ ಮಹಾಕುಂಭ ಮೇಳ 46 ದಿನಗಳ ಕಾಲ ಈ ಸ್ಥಳ ನೀವೇನ್ ನೋಡ್ತಾ ಇದ್ರ, ಇಲ್ಲಿ ಸಾಧು ಸಂತರು ಯಾತ್ರಿಕರು ತಂಗಿದ್ದಂತ ಜಾಗ ಇದು. ಈಗ ಅವೆಲ್ಲವನ್ನ ಬಿಚ್ಚುತ್ತಿರೋದು, ಎಲ್ಲವನ್ನ ಖಾಲಿ ಮಾಡಿ ನಿನ್ನೆ ರಾತ್ರಿಯೇ ಹೊರಡಿರೋದು. ಪುಣ್ಯ ಸ್ನಾನಗಳು, ಶಾಹಿ ಸ್ನಾನಗಳು ಎಲ್ಲ ಮುಗಿದ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಗಂಟು ಮೂಟೆ ಕಟ್ಕೊಂಡು ತಮ್ಮ ತಮ್ಮ ಮೂಲ ಬಿಡಾರಗಳಿಗೆ ಹೋಗಿರೋದ್ರಿಂದಾಗಿ ಎಲ್ಲವೂ ಕೂಡ ಖಾಲಿಯಾಗಿದೆ. ರಿಪಬ್ಲಿಕ್ ಕನ್ನಡ ನೋಡಿ, ಡೇ 1 ನಿಂದ ಇಲ್ಲಿವರೆಗೂ ಕೂಡ 50 ದಿನಗಳಿಂದಲೂ ಕೂಡ ರಿಪಬ್ಲಿಕ್ ಕನ್ನಡ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದ ಮೆಗಾ ಕವರೇಜ್ ಅನ್ನ ಮಾಡಿ ಜನರಿಗೆ ಮಹಾಕುಂಭ ಮೇಳದ ಆರಂಭಕ್ಕೂ ಮೊದಲೇ ಮಹಾಕುಂಭ ಮೇಳದ ಪರಮೋಚ್ಚವಾದಂತ ಸಮಯ ಹಾಗೆ ಮಹಾಕುಂಭ ಮೇಳದ ಅಂತಿಮ ಘಟ್ಟದಲ್ಲೂ ಕೂಡ ರಿಪಬ್ಲಿಕ್ ಕನ್ನಡ ಇಲ್ಲಿದ್ದು ಎಲ್ಲವನ್ನ ಜನರಿಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಮಹಾಕುಂಭ ಮೇಳ ದೇಶದ ಆರ್ಥಿಕತೆಗೆ ಒಂದು ದೊಡ್ಡ ಶಕ್ತಿ ಆದ್ರೆ, ಉತ್ತರ ಪ್ರದೇಶದ ಅಭಿವೃದ್ಧಿಗೆ, ಸನಾತನದ ಸಂಗಮಕ್ಕೆ, ವಿಶ್ವದ ಮನದಲ್ಲಿ ಅಥವಾ ಮನಸ್ಸಿನಲ್ಲಿ ಭಾರತ ವಿಶ್ವ ಗುರುವಾಗಿ ಉಳಿಯುವಂತೆ ಪ್ರೇರೇಪಿಸಿದೆ ಅಥವಾ ಉಳಿದಂತೆ ಕಾಣಿಸ್ತಾ ಇದೆ. ಆ ಮೂಲಕ ಭಾರತ ಪರಂ ವೈಭವನ್ನೇ ತುಮೆ ತತ್ವ ರಾಷ್ಟ್ರಂ ಅನ್ನೋ ರೀತಿಯಲ್ಲಿ ಮಹಾಕುಂಭ ಮೇಳ ಒಂದು ಅಗೋಚರ ಶಕ್ತಿಯಿಂದಾಗಿ ಭಾರತದ ಒಂದು ಶಕ್ತಿ ಸಾಮರ್ಥ್ಯ ದ್ವಿಗುಣವಾಗಿದೆ. ಉತ್ತರ ಪ್ರದೇಶ ಒಂದು ವಿಶ್ವಕ್ಕೆ ಸಂದೇಶವನ್ನ ರವಾನಿಸಿದೆ. ಸನಾತನದ ಶಕ್ತಿ ಎಷ್ಟು ಅಂತೇಳಿ ತೋರಿಸಿದಂತ ಈ ಮಹಾಕುಂಭ ಮೇಳ ಈಗ ಸಂಪನ್ನವಾಗಿ ಇಲ್ಲಿದ್ದಂತ ಸಾಧು ಸಂತರು, ಶೈವರು, ವೈಷ್ಣವರು ಹಾಗೆ ಕಿನ್ನರು ಎಲ್ಲರೂ ಕೂಡ ತಮ್ಮ ತಮ್ಮ ಬಿಡಾರಗಳಿಂದ ವಾಪಸ್ ತಮ್ಮ ಮೂಲ ಸ್ಥಳಗಳಿಗೆ ಹೋಗಿದ್ದಾರೆ. ಈ ಮೂಲಕ ಮಹಾಕುಂಭ ಮೇಳ ಸಕ್ಸಸ್ ಆಗಿದೆ. ಮಹಾಕುಂಭ ಮೇಳಕ್ಕೆ ಜಯವಾಗಿದೆ. ಯಾತ್ರಿಕರು ಪುಣ್ಯ ಅನುಭೂತಿಯನ್ನು ಅನುಭವಿಸಿದ್ದಾರೆ. ನಾಗಸಾತುಗಳು ತಮ್ಮ ಶಾಹಿ ಸ್ನಾನವನ್ನ ಪೂರೈಸಿದ್ದಾರೆ. ಎಲ್ಲಿದ್ದಂತ ಜನ ತಮ್ಮ ಆರ್ಥಿಕತೆಯನ್ನ ಬಲಪಡಿಸಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ನಮಸ್ಕಾರ.